ಓಂ ನಮಃ ಶಿವಾಯ. ಈ ವಿಡಿಯೋ ನೋಡೋಂಥ ಎಲ್ಲ ಮಾದಪ್ಪನ ಭಕ್ತರಿಗೆ ಆ ಶಿವ ಆಶೀರ್ವದಿಸಿ ಹರಸಲಿ ಎಂದು ಬೇಡುತ್ತಾ ನಾವು ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಿದ್ದೇವೆ. ಇಲ್ಲಿ ನಾವು ಸ್ವಲ್ಪ ಉಪಹಾರ ಎಲ್ಲ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಆನ್ ದ ವೇ ತಿನ್ನೋದಕ್ಕೋಸ್ಕರ ಹರಟೆ ಹೊಡೆದು ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ತಿದ್ದೀವಿ. ಆ ದೇವರು ಎಲ್ಲರಿಗೂ ಹರಸಲಿ ಎಂದು ಬೇಡುತ್ತಾ ಎಲ್ಲ ಒಂದು ಗ್ರೂಪ್ ಫೋಟೋ ತಗೊಂಡು ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ನಮ್ಮ ಹೆಸರು ಮತ್ತು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಪ್ರಕೃತಿ ಸೌಂದರ್ಯದ ಮಧ್ಯೆ ನಾವು ಇಲ್ಲಿಂದ ಶುರು ಮಾಡ್ತೀವಿ. 45-50 ಕಿಲೋಮೀಟ್ರ್ ಜರ್ನಿಗೆ ಇಲ್ಲಿಂದ ಪಾದಯಾತ್ರೆಗೆ ನೋಡಿ ನಮ್ಮ ಸ್ನೇಹಿತರು ನಾವು ಎಲ್ಲ ಸೇರಿ ಇಲ್ಲಿಂದ ನಾವು ಶುರು ಮಾಡ್ತೀವಿ. ನೋಡಿ ಇದರ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ನೋಡಿ, ಒಳ್ಳೆ ತೋಟಗಳು, ಕೆಲಸ ಮಾಡೋಂಥ ಶ್ರಮಜೀವಿಗಳನ್ನು ನೋಡ್ತಾ ಇಲ್ಲಿಂದ ಹುರುಪು ಬರುತ್ತೆ ನಮಗೆ. ಎಳೆ ಮಕ್ಕಳು, ಹೆಣ್ಮಕ್ಳು, ಎಲ್ಲರೂ ವಯಸ್ಸಾದವರು ಎಲ್ಲರೂ ನಾವು ವಯಸ್ಸಿದ್ಕೊಂಡು ನಾವು ಒಂದು ಸಲ ಹಿಂಜರಿದು ಬಿಡ್ತೀವಿ. ಇಲ್ಲಿಂದ ಕಾಡಿನ ಎಂಟ್ರಿ ಆಗಿಬಿಡುತ್ತೆ. ಇಲ್ಲಿಂದ ಕಾಡಿನಲ್ಲಿ ನಾವು ಜರ್ನಿಯನ್ನು ಶುರು ಮಾಡ್ಕೋತೀವಿ. ನಾವು ಇಲ್ಲಿಂದ ಮಣ್ಣು ಕಲ್ಲುಗಳ ಮಧ್ಯೆ ನಾವು ಈ ಜರ್ನಿ ಹೋಗ್ತಾ 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 ಎಲ್ಲ ಕವಲು ದಾರಿ ಥರ ಎಲ್ಲ ಒಡೆದು ಮುಂದೆ ಸಾಗ್ತೀವಿ ಜನ. ಅಲ್ಲಿಂದ ಹೋಗ್ತಾ ಹೋಗ್ತಾ ಮಾದಪ್ಪ ಎಲ್ಲರನ್ನ ಒಟ್ಟಿಗೆ ಸೇರಿಸ್ಬಿಡ್ತಾನೆ. ಒಂದು 10 ಕಿಲೋಮೀಟ್ರ್ ಹೋಗೋಷ್ಟರಲ್ಲಿ ನಮಗೆ ಶುರುವಾಗತ್ತೆ ಕಾಲು ನೋವು. ಒಂಥರ ಏನಪ್ಪ ಮಾಡೋದು, ಇಷ್ಟು ದೂರ ಬಂದಿದ್ದೀವಿ, ಇನ್ನು 45 ಕಿಲೋಮೀಟ್ರು ಹೆಂಗೆ ಜರ್ನಿ ಮಾಡೋದು, ನಮಗೆ ಸಾಕಾಗುತ್ತೆ, ನಮ್ಮ ಕೈಲಿ ಆಗುತ್ತಾ ಅನ್ನೋಂಥ ಪರಿಸ್ಥಿತಿಗೆ ಬಂದುಬಿಡ್ತೀವಿ ಇಲ್ಲಿ. ಅದಾದಮೇಲೆ ದೇವ್ರ ಮೇಲೆ ಭಕ್ತಿಯಿಂದ ದೇವರನ್ನು ನಮಿಸುತ್ತಾ ನಾವು ತಗೊಂಡೋಗಿದ್ದಂಥ ಸ್ವಲ್ಪ ಬಾದಾಮಿ ಫ್ರೂಟ್ಸ್ ಎಲ್ಲ ತೊಗೊಂಡು ಒಂದೊಂದು ಸ್ವಲ್ಪ ತಿಂದ್ಕೊಂಡು ಅಲ್ಲಿಂದ ಮಾತಾಡ್ತಾ ಆ ಮಾದಪ್ಪನ ಬಗ್ಗೆ ಮುಂದೆ ಈ ಕಾಡಿನಲ್ಲಿ ಸಾಗ್ತಾ ಹೋಗ್ತೀವಿ. ಎಲ್ಲ ಸುಸ್ತಾಗಿ ಅಲ್ಲಲ್ಲಿ ಜನ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಆ ಪ್ರಕೃತಿ ಸೌಂದರ್ಯವನ್ನು ಸವಿಯೋದೇ ಒಂದು ದೊಡ್ಡ ಮಹದಾನಂದ. ಮಾದಪ್ಪನ ಹೆಸರಲ್ಲಿ ನಾವು ಆ ಪ್ರಕೃತಿ ಸೌಂದರ್ಯನ ಸವಿಯೋದೇ ಒಂದು ದೊಡ್ಡ ನಮಗೆ ಒಂದು ಶಕ್ತಿ. ಈ ತಾಯಿ ನೋಡಿ 75 ವರ್ಷ ಆಗಿದೆ ಅಂತ ಹೇಳ್ತಾಳೆ. ಈ 8 ವರ್ಷದಿಂದ ಪಾದಯಾತ್ರೆ ತಪ್ಪದೇ ಮಾಡ್ತಿದ್ದಾಳೆ. ಒಂದು ಸಲನೂ ತಪ್ಪದೆ 8 ವರ್ಷದಿಂದ ಕಂಟಿನ್ಯೂಸ್ ಆಗಿ 350-400 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ತಿದ್ದಾರೆ ಇವರು ಎಲ್ಲನೂ 65, 70, 75, 80 ವರ್ಷ ಆ ಅನುಭವದಲ್ಲಿ ಇಷ್ಟು ವರ್ಷ ಆದಮೇಲೆ ಅವರಿಗೆ ದೇವರು ನೋಡಿ ಎಂಥ ಶಕ್ತಿ ಕೊಟ್ಟಿದ್ದಾರೆ ಅಂತಂದರೆ, ಆ ದೇವರ ಹೆಸರು ಹೇಳಿ ನಾವು ಏನೇ ಕೆಲಸ ಮಾಡಿದ್ರೂ ಆ ದೇವರು ನಮ್ಮ ಜೊತೆಗಿರ್ತಾನೆ ಅನ್ನೋದಕ್ಕೆ ಇವರೆಲ್ಲ ನಮಗೆ ಒಂದು ಶಕ್ತಿನ ತುಂಬ್ತಾ ಹೋಗ್ತಾರೆ ಈ ಪಾದಯಾತ್ರೆಯಲ್ಲಿ. ಆ ಸಣ್ಣ ಸಣ್ಣ ಕಲ್ಲುಗಳು, ಚುಚ್ಚಂಥ ಕಲ್ಲುಗಳು, ಅದರ ಮಧ್ಯೆ ಶಿವನ ಹೆಸರನ್ನು ನಾವು ಹೇಳ್ತಾ ನಾವಿಲ್ಲಿಂದ ಜರ್ನಿಯನ್ನು ಆಲ್ಮೋಸ್ಟು ತೊಗೊಂಡೋಗ್ತಾ ಇರ್ತೀವಿ. ಇಲ್ಲಿ ಹುಡುಗರು ನೋಡಿ ಎಷ್ಟೊಂದು ಚಿಕ್ಕ ಹುಡುಗರು, ಒಂದು 10 ವರ್ಷ, 12 ವರ್ಷ, 15 ವರ್ಷ ಹುಡುಗರೆಲ್ಲ ಸೇರ್ಕೋತಾರೆ. ಬಟ್ ಆನಂದ ಏನಂತಂದರೆ ಈ ತಾಯಿ ಇಂಥ ಏಜ್ ಆದಂಥವ್ರು ನನಗೆ ಬರೀ 75 ವರ್ಷ ಅಂದರೆ ಜಾಸ್ತಿ ನಂಬರು ಅಂತ ಅನ್ನಿಸ್ತು ಒಂದು ಟೈಮಲ್ಲಿ. ಈಗ ಅದು ಸಾಗ್ತಾ ಸಾಗ್ತಾ ನಾವು ನೋಡಿದ್ಮೇಲೆ 80, 85 ವರ್ಷ ಅನ್ನೋದು ನಮ್ಗೆ ವಯಸ್ಸು ಅನ್ನೋದು ಲೆಕ್ಕಕ್ಕೆ ಇಲ್ಲ. ಆ ದೇವರ ಕೃಪೆ ಅಂತ ಒಂದಿದ್ದರೆ ನಮಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತೇ ಆಗಲಿಲ್ಲ ಅಲ್ಲಿ. ನೋಡಿ ಇವರೆಲ್ಲನೂ ನೋಡಿ ಆ ಕೈ ಹಿಡಿದಿರೋಂಥ ತಾಯಿ ಪಕ್ಕದಲ್ಲಿ ಒಬ್ರು ಇದ್ದಾರೆ ನೋಡಿ, ಅವರು ಇವರನ್ನು 350-400 ಕಿಲೋಮೀಟ್ರಿಂದ ಆ ಕೈನ ಹಿಡ್ಕೊಂಡು ಪೇಷನ್ಸ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ, ಅವರು ಹೇಳೋ ಮಾತುಗಳನ್ನು ಕೇಳ್ತಾ, ಅವರೊಂದಷ್ಟು ಮಾತುಗಳನ್ನು ಹೇಳ್ತಾ ಈ ಕಲ್ಲುಗಳಲ್ಲಿ ಆ ಮಾದಪ್ಪನ ದರ್ಶನ ಮಾಡೋದಕ್ಕೆ ಎಲ್ಲ ಸಾಗ್ತಾ ಇದ್ದಾರೆ. ನೋಡಿ ಇವರು ಒಂದು 15 ಜನದ ಬ್ಯಾಚು. ಯಾರಿಗೂ ದುಡ್ಡಿನ ಅವಶ್ಯಕತೆ ಇಲ್ಲ, ಯಾರಿಗೂ ಚಪ್ಪಲಿಯ ಅವಶ್ಯಕತೆ ಇಲ್ಲ, ಏನೂ ಅವಶ್ಯಕತೆಯೇ ಇಲ್ಲ. ಆ ದೇವ್ರ ಮೇಲೆ ಭಕ್ತಿ ಅನ್ನೋದು ಒಂದಿದ್ದರೆ ಆ ದೇವರೇ ಎಲ್ಲ ಶಕ್ತಿಯನ್ನು ತುಂಬಿ ಆ ನಗು ನೋಡಿ, ಆ ಮುಖದಲ್ಲಿರೋಂಥ ನಗು ನೋಡಿ, ಅವರು ದೇವರು ಅನ್ನೋದು ನಾವು ಶ್ರಮದಿಂದ ಭಕ್ತಿಯಿಂದ ಆ ದೇವರನ್ನು ನೆನೆಸ್ಕೊಳ್ತಾ ಸಾಗ್ತಾ ಇದ್ದರೆ ನಮಗೆ ಯಾವುದು ಲೆಕ್ಕಕ್ಕೆ ಬರಲ್ಲ. ಆ ಮಾದಪ್ಪನ ಹೆಸರು ಹೇಳ್ತಾ ಉಗೇ ಮಾದಪ್ಪ ಅಂತ
ನಾವು ಇನ್ನು ಕಂಟಿನ್ಯೂ ಮಾಡೋಣ. ಇಲ್ಲಿ ನಗುವಿನ ಕಡಲಲ್ಲೇ ತೇಲಿದ ಥರ ನಮಗೆ ಅನುಭವಗಳಾಗುತ್ತೆ. ಈ ಕಲ್ಲುಗಳು, ಮಣ್ಣುಗಳು, ಈ ಈ ಕಲ್ಲುಗಳಿಂದ ಚುಚ್ಚುವಂಥ ಪಾದುಗಳು, ಆ ನೋವು ಅಂತ ನಾವು ಅಂದ್ಕೋತೀವಿ. ಅದು ನಮಗೆ ಅಂತಿಮ ಆಗಷ್ಟರಲ್ಲಿ ಈ ಈ ವಿಡಿಯೋನ ನೀವು ಅಂತಿಮವಾಗಿ ಕೇಳೋಷ್ಟರಲ್ಲಿ ನಿಮಗೆ ಅನಿಸ್ಬಿಡುತ್ತೆ, ಒಂದು ಖುಷಿಯಾದ ಒಂದು ಸುದ್ದಿ ನಿಮ್ಮ ತಲೆಯಲ್ಲಿ ಬರುತ್ತೆ. ಎಂಥ ಅದು ಅನುಭೂತಿ ಅಂತಂದರೆ, ಎಳೆ ಮಕ್ಕಳನ್ನ ಎತ್ಕೊಂಡು ತುಂಬ ಒಂದು 2 ತಿಂಗಳು 3 ತಿಂಗಳು ಆ ಥರದ ಮಕ್ಕಳನ್ನೆಲ್ಲ ಎತ್ಕೊಂಡು ಈ ಕಾಡಿನಲ್ಲಿ ಆ ಕಲ್ಲುಗಳು, ಆ ಕಲ್ಲು ಚುಚ್ಚೋದೇ ಒಂದು ಮಾದಪ್ಪ, ದೇವ, ಶಿವ ಅನ್ನೋ ಹೆಸರು ಸರ್ವೇ ಸಾಮಾನ್ಯವಾಗಿ ಕೇಳಿಸುತ್ತಾ ಹೋಗುತ್ತೆ. ನೋಡಿ, ಈ ಬೆಟ್ಟನ ಹತ್ತಬೇಕಾದ್ರೆ ನಮಗೆ ಕಾಲೆಲ್ಲ ಫುಲ್ಲು ನೋವು ಬಂದುಬಿಟ್ಟಿತ್ತು. ಅಲ್ಲಿ 1 ಸೆಕೆಂಡ್ ಕೂತ್ಕೊಂಡು ನಮಗೆ ಸುಸ್ತಾಗೋಗಿತ್ತು. ಅಂದರೆ ನಮ್ಮ ಆರೋಗ್ಯದ ಬಗ್ಗೆ ನಮ್ಗೆ ಗಮನ ಇಲ್ಲದೆ ನಾವು ಇಷ್ಟು ದಿನ ಕೆಲಸ ಮಾಡ್ತಿದ್ವಿ. ಅಲ್ಲಿಗೆ ಹೋದ್ಮೇಲೆ ಅನಿಸಿತು, ಆರೋಗ್ಯನೂ ತುಂಬ ಮುಖ್ಯವಾದ ಜೀವನದ ಒಂದು ಘಟ್ಟ ಅಂತ, ನಾವು ಆರೋಗ್ಯವನ್ನು ಸುಧಾರಿಸ್ಕೋಬೇಕು ಅಂತ ಅಲ್ಲಿ ಅನಿಸ್ತು. ಏನು ನಮ್ಮಲ್ಲಿ ಏನಿಲ್ಲ ಅಂದರೂ ಒಂದು ಅರ್ಧ ಲೀಟ್ರು 1 ಲೀಟ್ರು ಸೆಕೆ ನೀರು ಅನ್ನೋದನ್ನು ಫುಲ್ಲು ಬಂದುಬಿಟ್ಟಿತ್ತು, ಬೆವ್ರು ನೀರು ಈ ಏರಿಯಾದಲ್ಲಿ. ಅಲ್ಲಿ ಆ ಸೆಕೆ ನೀರು, ಬೆವರು ಅನ್ನೋದಕ್ಕಿಂತ ಆ ಸೌಂದರ್ಯವನ್ನು ಸವಿಯೋದು ಒಂದು ಮುಖ್ಯವಾದ ಹಂತ. ತುಂಬ ಚೆನ್ನಾಗಿದೆ ಏರಿಯಾ. ನಾವಿಂಥ ಗಿಡಮರಗಳ ಗಾಳಿನ ಎಷ್ಟು ದಿನ ಆಗಿತ್ತೋ ಕುಡಿದು, ಇಷ್ಟು ಪೇಷನ್ಸಾಗಿ ಬೆಂಗಳೂರಿಂದ ನಾವು ಅಲ್ಲಿ ಹೋಗಿ ನಾವು ಆ ಓಡಾಟ ದೇವರ ಹೆಸರಲ್ಲಿ ನಮ್ಗೆ ತುಂಬ ಆನಂದ ಆಯಿತು. ನೋಡಿ, ಇಲ್ಲಿ ಜನ ಅನ್ನೋದು ಒಳ್ಳೆ ಜಾತ್ರೆ ಜನ ಇದ್ದಂಗೆ. ಪಾದಯಾತ್ರೆಗೆ ಏನೋ ನಾವು ಹೋಗ್ತಿದ್ದೀವೇನೋ ಅಂದ್ಕೊಂಡು ಇಲ್ಲಿಂದ ಫೀಲು. ಅಲ್ಲಿ ಹೋಗ್ತಾ ಲಕ್ಷಾಂತರ ಮಂದಿ ಈ ಸೆಲ್ಫಿಗಳು ತಗೊಂಡು ಇದು ಪ್ರಕೃತಿ ಸೌಂದರ್ಯವನ್ನು ಸವಿತಾ, ಅಲ್ಲಿಂದ ಒಂದು ಖುಷಿಯಾಗಿ ಮಾತಾಡ್ತಾ, ಸ್ನೇಹಿತರು ಎಲ್ಲರ ಒಟ್ಟಿಗೆ ನಾವು ಸವಿತಾ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿಂದ ನಾವು ಔಟ್ ವ್ಯೂ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟೊಂದು ಖುಷಿಯಾಗ್ಬಿಡುತ್ತೆ ನಮಗೆ. ನೋಡಿ, ಆಚೆ ಬೆಟ್ಟದಲ್ಲಿ ಅದು ಸರಿಯಾಗಿ ಕಾಣಿಸಲ್ಲ, ಅಲ್ಲಿ ಜಿಂಕೆಗಳು ಅವೆಲ್ಲ ಕಾಣಿಸುತ್ತೆ. ಅಂಥ ಕಾಡಲ್ಲಿ ಇಂಥ ಕಲ್ಲಿನ ಕೆತ್ತನೆ ಮಾಡಿ ಆ ಶಿಲ್ಪಕಲೆನ ಅಷ್ಟು ವರ್ಷಗಳ ಹಿಂದೆ ಅದು ಹೆಂಗೆ ಮಾಡಿದ್ದಾರೆ, ಅವ್ರಿಗೆಷ್ಟು ಪೇಷನ್ಸ್ ಇತ್ತು, ಅವ್ರಿಗೆಷ್ಟು ಕಷ್ಟಪಟ್ಟು ಆ ದೇವ್ರ ಹೆಸರಲ್ಲಿ ಮಾಡಿದ್ದಾರೆ ಅಂತ ನಮಗೆ ಒಂದು ಸಂತೋಷ ಆಗುತ್ತೆ. ತುಂಬ ಚೆನ್ನಾಗಿದೆ. ಆ ನೀರಿನ ಸೌಂಡ್ ಆಗ್ಬೋದು. ಇವಾಗ ಮಳೆ ಬೇರೆ ಇಲ್ಲ ಅಲ್ಲಿ, ಬಟ್ ಆದರೂ ನೀರು ಹರಿತಾನೇ ಇರುತ್ತೆ. ನೀರು ಸಣ್ಣದಾಗಿ ಬರ್ತಾನೆ ಇರುತ್ತೆ. ಅಲ್ಲಲ್ಲಲ್ಲಲ್ಲಿ ಕಾಲುವೆಗಳಲ್ಲಿ ನೀರು ಬರ್ತಾನೆ ಇರುತ್ತೆ. ಆದರೆ ನಾವು ಪಾದಯಾತ್ರೆ ಸಮಯದಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಬೇಕಾಗತ್ತೆ ಈ ನೀರಿನ ಇದೆಲ್ಲ. ನೋಡಿ, ತಾಯಿ ಅಲ್ಲಿ ಒಂದು ಬೆಟ್ಟ ಥರ ಇದೆ ಒಂದು, ಅಲ್ಲಿಗೆ ತುಂಬ ಪೇಯ್ನ್ ಬಂದುಬಿಡುತ್ತೆ, ಕಾಲೆಲ್ಲ ತುಂಬ ಪೇಯ್ನ್ ಬರುತ್ತೆ. ಅದಕ್ಕೋಸ್ಕರ ತಾಯಿಗೆ ನಂಬಿಸಿ ನಮಗೊಂದು ಶಕ್ತಿ ಕೊಡವ ಅಂತ ಹೇಳಿ ಅಲ್ಲೇ ಅನ್ನದಾನ ಮಾಡ್ತಾರೆ. ಆ ತಾಯಿ ಇರೋವಂಥ ಜಾಗದಲ್ಲಿ ಅನ್ನದಾನ ಮಾಡ್ತಾರೆ. ಅಲ್ಲಿ ಕೂತು ಅನ್ನ ತಿಂದು ಅಲ್ಲಿಂದ ಸ್ನೇಹಿತರ ಒಟ್ಟಿಗೆ ಮುಂದೆ ಹೋಗಿ ಅಲ್ಲೊಂದು ದೇವಸ್ಥಾನ ಹತ್ರ ಕೂತ್ಕೊಂಡು ನೋಡಿ ಎಲ್ಲ ಒಂದು ಸೆಲ್ಫಿ ತೊಗೊಂಡು ಒಂದು ಏನೋ ಖುಷಿಯಾದ ಅನುಭವನ ಹಂಚ್ಕೋತಾ ಹೆಣ್ಮಕ್ಳು ಎಲ್ಲ ಸೇರಿ ನಾವು ಅಲ್ಲಿಂದ ಮುಂದೆ ಹೋಗ್ತೀವಿ. ಅಲ್ಲಿಂದ ಮುಂದೆ ಹೋಗ್ತಾ ನೋಡಿ, ಈ ನೀರಿನ ಜಳ ತುಂಬ ಸೂಪರಾಗಿತ್ತು. ತುಂಬ ತಣ್ಣನೆ ನೀರು. ಒಳ್ಳೆ ನಾವೆಲ್ಲ ಫ್ರಿಜ್ಜು, ಐಸ್ ಕ್ಯೂಬ್ಸು ಅದು ಎಲ್ಲ ಏನೂ ಬೇಕೇ ಆಗಿಲ್ಲ. ನೀವು ಆ ನೀರಿಗೆ ಹೋಗ್ಬಿಟ್ರೆ ನಾವು ಇಷ್ಟು ಹೊತ್ತು ಒಂದು 15-20 ಕಿಲೋಮೀಟ್ರ್ ನಡೆದಿರೋಂಥ ನೋವನ್ನ ಆ ನೀರು 2 ನಿಮಿಷದಲ್ಲಿ ಆ ನೋವನ್ನು ಮರೆಸಿ ನಮಗೆ ಒಂದು ಶಕ್ತಿ ಕೊಟ್ಬಿಡುತ್ತೆ. ಆ ನೀರು ಆ ಪ್ರಕೃತಿಯಿಂದ ಎಷ್ಟೋ ಮರ ಗಿಡ ಮೂಲಿಕೆಗಳಿಂದ ಆ ಮಣ್ಣಲ್ಲಿ, ಆ ಸುಂದರವಾದಂಥ ಮಣ್ಣಲ್ಲಿ ಬಂದಿರೋಂಥ ನೀರಲ್ಲಿ ನಾವು ಕಾಲು ತೊಳೆದು ಅಲ್ಲಿ ಸ್ನಾನನೇ ಮಾಡಬೇಕು ಅನ್ನೋ ಫೀಲಿಂಗ್ ಇತ್ತು. ಅಷ್ಟು ಚೆನ್ನಾಗಿದೆ. ಅಲ್ಲಿ ಈ ಶಿವಭಕ್ತರು ಮಾಲೆ ಹಾಕಿ ಬಂದಿರ್ತಾರಲ್ಲ, ಅವರೆಲ್ಲ ಇಲ್ಲಿ ಸ್ನಾನ ಮಾಡ್ತಾರೆ. ಇಲ್ಲೆಲ್ಲ ಸ್ನಾನ ಮಾಡಿ ಇಲ್ಲಿಂದ ಮುಂದೆ ಹೋಗ್ತಾರೆ. ಬಟ್ ನಾವು ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದು, ಏನು ಜನ ಮುಂದೆ ಹೋಗ್ತಾನೇ ಇದ್ದರು. ನಾವು ಸ್ವಲ್ಪ ಹೊತ್ತು ನೀರಿನಲ್ಲಿ ನಿಂತು ಆಟ ಆಡಿ ನೆಮ್ಮದಿಯಿಂದ ಅಲ್ಲಿಂದ ಮುಂದೆ ಸಾಗ್ತೀವಿ. ಮುಂದೆ ಸಾಗ್ತಾ ಒಂದು ಭಯಂಕರವಾದ ಒಂದು ಕಗ್ಗತ್ತಲಾದಂಥ ಪ್ರದೇಶಕ್ಕೆ ಆಲ್ಮೋಸ್ಟ್ ಎಂಟ್ರಾಗ್ತಿದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ ನಮಗೆ. ಅಲ್ಲೆಲ್ಲ ದೊಡ್ಡ ಬಿದಿರಿನ ಮರಗಳು ಏನು ಆವರಿಸ್ಕೊಂಡಿರ್ತದೆ. ಕತ್ತಲು ತುಂಬ್ತಾ ಹೋಗುತ್ತೆ ಇಲ್ಲಿಂದ ಮುಂದಕ್ಕೆ. ಆ ಕತ್ತಲು ತುಂಬ್ತಾ ಹೋಗ್ತಾ ಇರುತ್ತೆ. ಆ ಪ್ರದೇಶನೇ ಒಂಥರ
ವಿಸ್ಮಯಕಾರಿಯಿಂದ ಇರುತ್ತೆ. ಆ ಶಿವನ ಹೆಸರು ನೆನೆಸ್ಕೊತ ನಾವು ಅಲ್ಲಿಂದ ಮುಂದೆ ಸಾಗೋಕ್ಕೆ ಒಂದು ಸ್ವಲ್ಪ ಅಲ್ಲಿ ಚೆನ್ನಾಗಿರೋದ್ರಿಂದ ಫೋಟೋಸು ಅದೆಲ್ಲ ತೊಗೋತೀವಿ. ಒಂದು ಬ್ಯಾಚ್ ಹುಡುಗರು ಇದ್ದವರು, ಫ್ರೆಂಡ್ಸು ಅವರೆಲ್ಲ ಒಂದು ಸ್ವಲ್ಪ ಫೋಟೋಗಳು ತೊಗೊಂಡು ಅಲ್ಲಿಂದ ಕಗ್ಗತ್ತಲ ಪ್ರದೇಶಕ್ಕೆ ಮೂವ್ ಆಗ್ತಾ ಹೋಗ್ತೀವಿ. ಇಲ್ಲಿಂದ ಆ ಶಿವನ ನಾಮ ನಮ್ಮ ದೇಹದಲ್ಲಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಓಂ ನಮಃ ಶಿವಾಯ ಅನಿಸ್ಬಿಡುತ್ತೆ. ನಾವು ಆ ಕಡೆ ನೋಡಬೇಕು, ಆ ಕಡೆ ಏನೋ ಒಂಥರ ಸೌಂಡು, ಕತ್ತಲು, ಏನೂ ಕಾಣಿಸಲ್ಲ. ಒಂದು ಕಡೆ ನಮ್ಮ ಹಿಂದೆ ಮುಂದೆ ಸ್ವಲ್ಪ ಅಲ್ಲಲ್ಲಲ್ಲಲ್ಲೆಲ್ಲ ಜನ ಹೋಗ್ತಾ ಇರ್ತಾರೆ. ಶಿವ ಅಲ್ಲಿಗೆ ಹೋದರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಈ ಕತ್ತಲ ಪ್ರದೇಶದಲ್ಲಿ ಆ ಮಾದಪ್ಪನ ಹೆಸರು ನೆನೆಸ್ಕೊಳ್ತಾ ನಾವು ಇಲ್ಲಿಂದ ಸಾಗ್ತಾ ಇದ್ದೀವಿ. ಕೈಲಾಸ ಎಷ್ಟೊತ್ತಿಗೆ ಬರುತ್ತೋ ಅಂತ ಅನಿಸ್ಬಿಟ್ಟಿರುತ್ತೆ. ಏನದು ಕಾಡಿನಿಂದ ಒಂದು ವಿಪರೀತವಾದ ಸೌಂಡ್ ಬರುತ್ತೆ. ಅಷ್ಟೊತ್ತಿಗೆ ನಾವು ಈ ಕೈಲಾಸ ಕ್ಷೇತ್ರವನ್ನು ರೀಚ್ ಆಗ್ತೀವಿ. ಈ ಕೈಲಾಸ ಕ್ಷೇತ್ರ ರೀಚ್ ಆಗಿ ಆಮೇಲೆ ಸ್ವಾಮಿ ಮಾದಪ್ಪನ ದರ್ಶನ ಮಾಡಿದೆ ತುಂಬ ತೃಪ್ತಿ ಆಯಿತು. ಈ ವಿಡಿಯೋವನ್ನು ಪೂರ್ತಿ ನೋಡಿದಂಥ ನಿಮ್ಮೆಲ್ಲರಿಗೂ ಆ ದೇವರು ಶಕ್ತಿ ನೀಡಲೆಂದು ಹಾರೈಸ್ತಾ ಬೇಡ್ಕೊಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ.